ಯಾಕೆ ನಗ್ತಾ ಇದೀಯಾ? ನಿನ್ ಶರ್ಟ್ ನೋಡಿ. ಈ ಶರ್ಟ್ ಏನ್ ನಿಂದಲ್ವಲ್ಲ? ಸೂಪರ್ ಆಗಿದೆ. ಹೀಗೆ ನೀನ್ ಆಚೆ ಹೋದ್ರೆ ನೋಡ್ದೋರೆಲ್ಲ ಜೋರಾಗಿ ನಿನ್ ನೋಡಿ ನಗ್ತಾರೆ. ನನ್ ಶರ್ಟ್ ಏನಾಗಿದೆ? ಇದಂಗೆ ಬಂತು? ಕೊಟ್ಟಿದ್ದಕ್ಕೆ ಬಂದಿದ್ದು. ಕೊಡಕ್ಕಿದೇನ್ ಪ್ರಸಾದನ? ಎಲ್ಲಿಂದ ಬಂತು ಅಂತ ಕೇಳಿದ್ದು. ಏನಾಯ್ತು ನೋಡಮ್ಮ, ಶರ್ಟ್ ಮೇಲೆ ಲಿಪ್ಸ್ಟಿಕ್ ಹಾಕಿದ್ದಾರೆ. ಯಾರೋ? ಅದನ್ನೇ ಕೇಳ್ತಿರೋದು. ಇನ್ಯಾರು? ಸಾಂಬಾರು. ಸಾಂಬಾರಾ? ಸಾಂಬಾರ್? ಅದೇ ಚಾರು. ಚಾರು ಬಂದಾಗಿಂದ ಅವಳನ್ನ ನೋಡಿ ಹೊಟ್ಟೆವ್ರಿ ಪಟ್ಕೋತಿದ್ಯಾ ಅಂತ ನನಗೆ ಗೊತ್ತು. ಒಳ್ಳೆ ಹುಡುಗಿ ಮೇಲೆ ಯಾಕೆ ಆಪಾದನೆ ಹಾಕ್ತಿದ್ಯಾ? ಏನಾಯ್ತೆ? ಚಾರು ಎಲ್ರ ಜೊತೆ ತುಂಬಾ ಚೆನ್ನಾಗಿದ್ದಾಳಲ್ಲ, ಎಲ್ರು ಅವಳನ್ನ ಮೆಚ್ಕೊಂಡಿದ್ದಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದೆ ಸೀನು ಶರ್ಟ್ಗೆ ಲಿಪ್ಸ್ಟಿಕ್ ಹಾಕಿದಾಳೆ ಅಂತ ಹೇಳ್ತಿದ್ಯಾ? ಸೀನು, ಸೀನು, ನೀನ್ ನಿಜ ಹೇಳು. ಯಾವತ್ತಾದ್ರೂ ಆದ್ಯ ನಿನ್ ಜೊತೆಲಿ ತಪ್ಪಾಗಿ ನಡ್ಕೊಂಡಿದ್ದಾಳ? ಇಲ್ಲ ಅತ್ತೆ. ಏನ್ ನಡೀತು? ಅದು ಮಾವ, ಅಮ್ಮನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಅಳೋದು ಮಾಮೂಲಿನೇ ಅಲ್ವಾ? ತಪ್ಪು ಮಾಡಿದ್ರೆ ಹೇಳ್ಬೇಕು. ಆದ್ರೆ ಯಾವ ತಪ್ಪು ಮಾಡ್ತೇರೋ ನನ್ ತಂಗಿ ಮಗಳ ಮೇಲೆ ಸುಮ್ನೆ ಯಾಕೆ ಆರೋಪ ಹೊರಿಸ್ತೀನಿ? ಅಮ್ಮ, ಅವಳು ತಂಗಿ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆಯೋ, ನನ್ ತಂಗಿ ಮೇಲೆ ನನಗೂ ಕೂಡ ಅಷ್ಟೇ ಪ್ರೀತಿ ಇದೆ. ನನ್ ತಂಗಿ ಕಣ್ಣಲ್ಲಿ ಕಣ್ಣೀರನ್ನ ನನ್ನಿಂದ ನೋಡಕ್ಕಾಗಲ್ಲ. ನಂಗೆ ಗೊತ್ತು ಕಣೋ ರಾಜು. ಅಣ್ಣ, ಅಕ್ಕನ್ಗೆ ಬೇಜಾರಾಯ್ತು. ಆ ದುಃಖ ಕಡಿಮೆ ಆಗ್ಲಿ ಅಂತ ಸುಮ್ನೆ ಆದ್ವಿ. ಇವಾಗ ನಾರ್ಮಲ್ ಆಗೋದ್ಲು ಬಿಡು. ಕೆಲವು ಹೆಂಗಸರಿಗೆ ಹತ್ತ ಮೇಲೆ ಮುಖದಲ್ಲಿ ಕಳೆ ಬರುತ್ತೆ. ಎಲ್ರೂ ಕೇಳಿಸ್ಕೊಳ್ಳಿ, ಯಾರು ಕೂಡ ಆದ್ಯ ಸೀನು ವಿಷಯದಲ್ಲಿ ತಲೆ ಹಾಕಬಾರ್ದು. ಪದ್ಮ ಹೇಳಿದ ಮಾತುಗಳು ಯಾವತ್ತಿಗೂ ನಿಜ ಆಗ್ಬಾರ್ದು. ಈ ಮನೇಲೆ ಬೆಳೆದಿರೋಂತ ಹೆಣ್ಮಗಳು ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಸಂಸಾರ ಮಾಡ್ತಿದ್ದಾಳೆ ಅನ್ನೋ ಅಪಕೀರ್ತಿ ಬರಬಾರ್ದು. ಈ ವಿಷಯನ ನಿನ್ ದೊಡ್ಡ ಸೊಸೆಗೆ ಅರ್ಥ ಆಗೋ ರೀತಿಲಿ ಹೇಳಮ್ಮ. ಅರ್ಥ ಆಯ್ತಲ್ವಾ ಜಾನಕಿ? ಏನು ಸಮಾಧಾನ ಮಾಡೋದಕ್ ಬಂದ್ರ? ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗರ್ಥ ಆಗುತ್ತೆ ಆದ್ಯ. ಆದ್ರೆ ನಿನ್ ಮನಸ್ಸಿನೊಳಗಡೆ ಎಷ್ಟು ನೋವಿದೆ ಅನ್ನೋದು ಈ ಮನೇಲಿರೋ ಯಾರಿಗೂ ಅರ್ಥ ಆಗಲ್ಲಮ್ಮ. ಥ್ಯಾಂಕ್ಸ್. ಇಷ್ಟು ದಿನಕ್ಕೆ ನಿಮಗಾದ್ರೂ ನಾನು ಏನು ಅಂತ ಗೊತ್ತಾಯ್ತಲ್ಲ. ಇವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕು. ಪದ್ಮ ಹಾಗೆ ಹೇಳಿದ್ದಕ್ಕೆ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ ಗೊತ್ತು. ಪದ್ಮ ಹಾಗೆ ಮಾತಾಡಬಾರ್ದಾಗಿತ್ತು.
ನೀನು ಯಾವತ್ತೂ ನಿಜನೇ ಹೇಳ್ತೀಯ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಯಾರು ಕೇಳಿಸ್ಕೊಳ್ತಾನೆ ಇಲ್ಲ. ನಿಮ್ ಮಾತ್ ಕೇಳೋದನ್ನ ಅವ್ರು ಯಾವಾಗ್ಲೂ ಬಿಟ್ಟಿದ್ದಾಗಿದೆ. ಅದನ್ನ ಗಮನಿಸಿದ್ರೆ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ತಾರೆ ಬಿಡು ಆದ್ಯ. ಆದ್ರೆ ಈ ಮನೇಲಿರೋರೆಲ್ಲರೂ ನಿನ್ನ ಅಪಾರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರೆ ನೋವಾಗುತ್ತೆ ಕಣಮ್ಮ. ಏನಾಯ್ತೆ ರಾಜಲಕ್ಷ್ಮಿ? ಅರ್ಜೆಂಟಾಗಿ ಬಾ ಅಂತ ಹೇಳಿ ರೂಮು ಕರ್ಕೊಂಡ್ ಬಂದ್ ಬಾಗ್ಲಾಗ್ತಾ ಇದೆಯಲ್ಲ, ಏನಾಯ್ತೆ? ಛಾಯಾ, ಚಾಟಿಂಗ್ ಅಲ್ಲಿ ಪ್ರಭಾಸ್ ನಂಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಪ್ರಭಾಸ? ಸಿನಿಮಾ ಹೀರೋ ನನ್ನನ್ ಫಾಲೋ ಮಾಡ್ತಿದ್ದಾರೆ. ನಿನ್ಗೋಸ್ಕರ ರಾಮಪುರಕ್ ಬರ್ತೀನಿ ಅಂತ ಹೇಳಿಲ್ವಲ್ಲ, ಆ ಹೆಸರಲ್ಲಿ ಯಾರೋ ಚಾಟಿಂಗ್ ಮಾಡಿರ್ತಾರೆ. ಹೌದು, ನೀನು ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ನೋ ಇಲ್ವೋ? ನನ್ನ ಕ್ಯೂಟ್ ಏಂಜಲ್ ಅಂತ ಮೆಚ್ಕೊಂಡಿದ್ದಾರೆ. ಇದ ವಿಷಯ? ಆ ಮಾತ್ಗೆ ನೀನು ಬೆಣ್ಣೆ ತರ ಕರ್ಗೋಗಿದ್ಯಾ. ಅಷ್ಟಕ್ಕೂ ನಂಗೆ ಬಿಳಿ ಗುಲಾಬಿ ಇಷ್ಟ ಅಂತ ಅವ್ರಿಗೆ ಹೇಗ್ ಗೊತ್ತೋ ಏನೋ. ನಮ್ಮನೆ ಹೊಸ್ಲ ಹತ್ರ ಇಟ್ಟು ಹೋಗಿದ್ರು ಕಣೆ. ಹೋಗ್ಬೇಕಾದ್ರೆ ನೋಡಿದ್ಯಾ ಅವನ್ನ ನೀನು? ಮೇನ್ ಡೋರ್ ಹಾಕಿತ್ತೆ, ಹೇಗ್ ಕಾಣ್ಸತ್ತೆ? ಅಯ್ಯೋ ಕರ್ಮ ಇವೆಲ್ಲ. ಇದೆಲ್ಲ ನಿಜ ಅನ್ಕೊಂಡಿದ್ಯಾ? ಹಾ, ನಿಜನೇ. ಹೊಸ್ಲುವರೆಗೂ ಬಂದಿರೋರು ನಾಳೆ ಮನೆ ಒಳಗೂ ಬಂದ್ಬಿಡ್ತಾರೇನೋ ಅಂತ ಭಯ ಆಗ್ತಾ ಇದೆ. ಮನೇಲಿ ಗೊತ್ತಾದ್ರೆ ನನ್ ಕೈ ಕಾಲ್ ಮುರಿದು ಹಾಕಿ ಸಾಯಿಸ್ಬಿಡ್ತಾರೆ. ನೀನ್ ಭಯ ಪಡ್ಬೇಡ ಕಣೆ, ಮೊದ್ಲು ಅವ್ನು ಯಾರು ಅಂತ ತಿಳ್ಕೋಬೇಕು. ಅದ್ಹೇಗೆ? ಫೋನ್ ನಂಬರು ಇಲ್ವಲ್ಲ. ಚಾಟ್ ಮಾಡು, ಅವನ್ ಜಾತಕ ಎಲ್ಲ ಗೊತ್ತಾಗ್ಬಿಡತ್ತೆ. ಇವಾಗ? ಹೌದು, ಲ್ಯಾಪ್ಟಾಪ್ ತಗೋ. ಹೇ, ಆನ್ಲೈನ್ ಬಂದಿದ್ದಾರೆ. ಹೀರೋ ಅಲ್ವಾ, ನೆನ್ಸ್ಕೋತಿದ್ದಾಗೆ ಬಂದ್ಬಿಡ್ತಾನೆ. ಹಾಯ್ ಅಂತ ಮೆಸೇಜ್ ಕಳ್ಸಿದ್ದಾರೆ. ನೀನು ಕಳ್ಸು. ಸ್ವಲ್ಪ ಹೊತ್ತು ನೈಸಾಗಿ ಚಾಟ್ ಮಾಡು. ಸರಿ. ಇವಾಗ ಮೀಟ್ ಆಗ್ತೀನಿ ಅಂತ ಮೆಸೇಜ್ ಮಾಡು. ಅಯ್ಯೋ, ಇವಾಗ್ಲಾ? ಹೇಳ್ದಷ್ಟು ಮಾಡೆ ನೀನು. ಇವಾಗ ಬೇಡ ಬಿಡು, ನಾಳೆ ಸಿಗ್ತೀನಿ ಅಂತ ಮೆಸೇಜ್ ಕಳಿಸ್ತೀನಿ. ನಾಳೆ ನಾವು ಸಿಗಬಹುದಾ? ಹಾ, ಅಯ್ಯಯ್ಯೋ, ಎಲ್ ಸಿಗೋದು ಅಂತ ಕೇಳ್ತಿದ್ದಾರೆ. ದೇವಸ್ಥಾನದ ಹತ್ರ ಮೀಟ್ ಆಗೋಣ ಅಂತ ಹೇಳು. ಅಲ್ಲಾದ್ರೂ ಹುಡುಗ ಹುಡುಗಿ ಮಾತಾಡಿದ್ರು ಕೂಡ ನೋಡ್ದವ್ರು ಭಕ್ತರು ಅಂತ ಅನ್ಕೋತಾರೆ. ನಾವು ಕೂಡ ದೇವ್ರ ದರ್ಶನ ಮಾಡ್ಬೋದು. ಮೊದ್ಲು ಅವನ್ ದರ್ಶನ ಆಗ್ಲಿರೇ. ನಾಳೆ ದೇವಸ್ಥಾನದ ಹತ್ರ ಸಿಗೋಣ. ಹೇ, ಓಕೆ ಅಂದ್ರು ಕಣೆ. ಇನ್ಯಾಕೆ ಟೆನ್ಷನ್? ನಾಳೆ ಅವನ್ ಯಾರು ಅಂತ ನಮ್ಗೆಲ್ಲ ಬಯಲಾಗುತ್ತೆ. ಬಯಲಾಗೋದು ಅಂದ್ರೆ ಏನೇ? ಅದೇ ಪ್ರಭಾಸ್ ದಿವ್ಯ ಸ್ವರೂಪ. ಸಮಯನ ವ್ಯರ್ಥ ಮಾಡಬೇಡಿ. ಹೇಳ್ತೀನಣ್ಣ. ನಾವು ಮನೇಲಿ ಶುಭ ಕಾರ್ಯ ಅನ್ನೋದು ಒಂದ್ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅನ್ಕೊಂಡ್ವಿ. ನಾವೇನು ಅನ್ಕೊಂಡಿಲ್ವಲ್ಲ. ನೀನ್ ಸುಮ್ನಿರೆ, ವಿಷಯ ಗೊತ್ತಾದ್ಮೇಲೆ ಕುಣಿತ್ಯ. ಅದೇ ಅಣ್ಣ, ಬಿಟ್ಟುಗೋಸ್ಕರ ಒಂದ್ ಶುಭ ಕಾರ್ಯ ಮಾಡೋಣ ಅಂತ. ಇದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಸೋಣ ಅಂತ ಮಾವ. ಸಂಬಂಧಿಕರನ್ನ ಊರ್ನವರೆಲ್ಲ ಕರಿಬೇಕು ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳಪ್ಪ. ನೀನ್ ಹೂ ಅಂದ್ರೆ ಇಂಥ ಒಳ್ಳೆ ಕೆಲ್ಸಕ್ಕೆ ಅವ್ರು ಯಾವತ್ತು ತಾನೇ ಬೇಡ ಅಂತ ಹೇಳ್ತಾರೆ.
ಅದು ಕೂಡ ನಿಮ್ಮಿಬ್ರು ಕೈಯಲ್ಲೇ ಮಾಡಿಸ್ಬೇಕು ಅಂತ ನಮ್ಮೆಲ್ರೂ ಕೋರಿಕೆ ಇದು. ಈ ಫಂಕ್ಷನ್ ಚಾರುಗ್ ಉಪಯೋಗ ಆಗೋ ತರ ಇದೆ. ಶುಭವಾರ್ತೆನ ಇಷ್ಟೊಂದು ತಡವಾಗಿ ಹೇಳ್ತೀರಲ್ರಿ ನೀವು ಭಾವನವ್ರನ್ನ ಕೇಳೋದು ಅವ್ರು ಸರಿ ಅನ್ನೋದು ಎಷ್ಟೊತ್ತು ಹೇಳಿ. ಯಾವ ಕಾರ್ಯದ ಅಗತ್ಯನೂ ಇಲ್ಲ. ನೀವು ಬೇಡ ಅಂತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಮಾವ. ನಿಮ್ ಮತ್ತೆ ಮತ್ತೆ ನಾನು ಸೇರಿ ಮಾಡಬೇಕು ಅಂತ ಷರತ್ ಹಾಕಿದೀರ ಅಲ್ವಾ? ಹಾಗಿದ್ದಾಗ ಇಂಥ ಕಾರ್ಯ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ದೆ. ಕೇಳಿಸ್ಕೊಂಡ್ಯಾ ಅತ್ತಿಗೆ? ನಿನ್ ಜೊತೆ ಸೇರಿ ಪಾಲ್ಗೊಳ್ಳೋದಿಕ್ಕೆ ನಮ್ಮಣ್ಣನ್ಗೆ ಇಷ್ಟ ಇಲ್ವಂತೆ. ಅದಕ್ಕೆ ಬಿಟ್ಟು ಕಾರ್ಯನ ಬೇಡ ಅಂದಿದ್ದು. ಹಾಗಾದ್ರೆ ನಾನು ನಮ್ಮ ಯಜಮಾನ್ರು ಸೇರಿ ಈ ಕಾರ್ಯ ಮಾಡ್ತೀವಿ. ಅದಕ್ಕೆ ನಿಮ್ಮ ಅಭ್ಯಂತರ ಏನಿರಲ್ಲ ಅಲ್ವಾ? ಇರಲ್ಲ. ಮತ್ತಿನ್ನೇನು ಮಾಡ್ತೀವಿ. ಶಿವರಾಜು, ಕತೆ ಉಲ್ಟ ತಿರುಗ್ಬಿಡ್ತು. ಪಾರ್ವತಿ, ನೀನ್ ಸೀರೆ ಎಲ್ಲ ತಗೊಳ್ಳೋ ಕಾರ್ಯಕ್ರಮ ಇಟ್ಕೋಬೇಡ. ಇದೇನ್ರಿ ಕಾರ್ಯ ಇದೆಯಲ್ವಾ, ತಗೋಬೇಕು. ಬಟ್ಟೆನೂ ಬೇಡ, ಏನು ಬೇಡ, ಯಾವ ಕಾರ್ಯನೂ ಬೇಡ. ಯಾವತ್ತೂ ಮಾಡದೇ ಇರೋ ಅಳಿಯಂದ್ರು ಕೂಡ ಮೈ ಬಗ್ಸಿ ಕೆಲಸ ಮಾಡ್ತಿದೆ. ನೋಡಕ್ ಸಂತೋಷ ಆಗ್ತಿದೆ. ಅತ್ತೆ ಅವ್ರೆ, ಸ್ವಲ್ಪ ನೀರ್ ಕೊಡು. ಜಾನಕಮ್ಮನ ದೊಡ್ಡ ಭಾವನ ಮತ್ತೆ ಒಂದ್ ಮಾಡು ಯಜ್ಞದಲ್ಲಿ ನಾವು ಪಾಲ್ ತಗೊಂಡ್ರೆ ಪುಣ್ಯ ಬರುತ್ತಲ್ವಾ? ನಿಜಾನೇ. ಹಾಗೇನೆ ಪಾಪ ಕೂಡ ಮಾಡಿಲ್ಲ ನೀವು. ಸ್ವಲ್ಪ ಆ ಕಡೆ ಹಾಕು. ದೊಡ್ಡಪ್ಪ ರೆಡಿ ಆದ್ರ? 5 ನಿಮಿಷ ಕೂಡ ಹಿಡಿಯಲ್ಲಪ್ಪ, ಹೊರಗಡೆ ಬರ್ತಾರ ನೋಡಿ. ಚಿಕ್ಕಮಾವ, ಮತ್ತೆ ನೀರ್ ಹಾಕ್ಬೇಡಿ, ಒಣಗಲ್ಲ ಅದು. ಒಸ್ಬಿಡೋಣ. ಕೊಡು. ಒರ್ಸಿ ಸರಿಯಾಗಿ ಒರ್ಸಿ. ನೋಡಿದ್ಯಾ ಚಾರು, ಒಂದು ಜೋಡಿನ ಒಂದ್ ಮಾಡೋದಕ್ಕೆ ಎಷ್ಟು ಜನ ಕಷ್ಟಪಡ್ತಿದ್ದಾರೆ. ನಿನ್ನೂ ಸೀನನ್ನು ಒಂದ್ ಮಾಡೋದಕ್ಕೆ ನಾವಿಬ್ರೇ ಕಷ್ಟಪಡ್ತಿದೀವಿ. ನಮ್ ಋಣನೇನ್ ಉಳಿಸ್ಕೊಳಲ್ಲ ಬಿಡು ಚಾರು. ಏನ್ ಕೊಟ್ಟು ಋಣ ತೀರ್ಸ್ಕೋಬೇಕು ಅಂತ ಇದ್ದೀರಾ? ಏನ್ ಕೊಡ್ತೀಯ ಬಿಡು. ಅಯ್ಯಯ್ಯೋ, ಯಾಕೆ ಹಾಗೆ ಹೇಳ್ತೀಯ ಪಾರ್ವತಿ? ಕೇಳ್ದೇನೆ ಚಿನ್ನದ ಸರ, ಬಳೆ, ರೇಷ್ಮೆ ಸೀರೆ ಎಲ್ಲ ಕಳ್ಸಿದಾರಲ್ಲ ನಿಮ್ ಗೌರಕ್ಕ. ಇನ್ನು ಕೇಳಿದ್ರೆ ಏನೇನೆಲ್ಲ ಕೊಡ್ಬೋದು. ಅಮ್ಮ, ತುಂಬಾ ಚೆನ್ನಾಗಿದೆ ಅಮ್ಮ. ಬಹುಶಃ ತುಂಬಾ ದಿನಗಳಾದ್ಮೇಲೆ ನಿಮ್ಮ ಅಪ್ಪನ ಜೊತೆ ಹೋಗ್ತಿದಾರಲ್ವಾ, ಆ ಆನಂದದಿಂದ ಬಂದಿರೋ ಕಳೆ ಅನ್ಸುತ್ತೆ ಇದು. ಹಾಗೆ ಇರಬಹುದೇನೋ. ನಾನ್ ಅನ್ಕೊಳ್ಳಿಲ್ಲ ಅಂದ್ರೂ ನನ್ನಿಂದಾನೇ ನೀವಿಬ್ರು ದೂರ ಆಗಿದ್ದೀರಾ ಅಂತ ಎಲ್ಲರೂ ಅನ್ಕೊಳ್ತಿದ್ದಾರೆ. ಎಲ್ರ ಬಾಯಿಗೂ ಬೀಗ ಹಾಕ್ಬೇಕು ಅಂದ್ರೆ ಮತ್ತೆ ನೀವಿಬ್ರು ಸಂತೋಷವಾಗಿರ್ಬೇಕು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಾಗೆ ಹೇಳ್ದಾಗ ಥ್ಯಾಂಕ್ಸ್ ಅಂತ ಹೇಳಮ್ಮ. ಥ್ಯಾಂಕ್ಸ್. ಅತ್ಗೆ ಬೇಗ ಬನ್ನಿ, ಹೊರಡ್ಬೇಕು. ಶಿವರಾಜು, ಇಲ್ಲಿ ಇನ್ನು ಇಲ್ಲೇ ಕೂತಿದ್ಯಲ್ಲ ರಾಜು, ಸಂಬಂಧಿಕರಿಗೆಲ್ಲ ಹೋಗಿ ಹೇಳ್ಬಿಟ್ ಬರ್ಬೇಕಲ್ವಾ? ನಮ್ ಸಂಬಂಧಿಕರು ಫಂಕ್ಷನ್ಗೆ ಬರ್ಬೇಕಾಗಿರೋರು ಯಾರ್ಯಾರಿದಾರೋ ಅವ್ರ ಫೋನ್ ನಂಬರ್ಸ್ ಬರೀತಾ ಇದೀನಮ್ಮ. ಏನಾಯ್ತು ಶಿವರಾಜು?
ಸಮಯಕ್ಕೆ ಫೋನ್ ಹಾಳಾಗಿದ್ದು ಒಳ್ಳೇದೇ ಆಯ್ತು. ನಾನೇ ಬೇಕು ಅಂತ ವೈರ್ ಕಟ್ ಮಾಡಿದ್ದು. ಹಾ ಎಂತ ಕೆಲ್ಸ ಮಾಡ್ದೆ ಮಾವ? ಒಳ್ಳೆ ಕೆಲಸ ಮಾಡಿದೇನಮ್ಮ. ಹೌದಾ? ಎಂತ ಒಳ್ಳೆ ಕೆಲ್ಸ ಮಾಡ್ದೆ ಮಾವ. ಇವಳೆಲ್ಲರಿಗಿಂತ ದೊಡ್ಡ ಪೆದ್ದಿ ಅಂತಾಯ್ತು. ಸರಿ ಹೋಯ್ತು. ಸೀನು ಬುದ್ಧಿವಂತಿಕೆಯಿಂದಾನೆ ಅಕ್ಕ ಬಾವ ಇಬ್ರು ಒಂದೇ ಬೈಕಲ್ಲಿ ಹೋದ್ರು. ಹೋಗಿರೋರು ಹೇಗ್ ಹೋದ್ರೋ ಹಾಗೆ ಬಂದ್ರೆ ಚೆನ್ನಾಗಿರತ್ತೆ. ಮತ್ತಿನ್ನೇಗ್ ಬರ್ತಾರೆ? ಏನ್ ಮಾತಾಡ್ಬೇಕು ಅಂತ ಅಮ್ಮನಿಗೆ ಗೊತ್ತಾಗ್ತಿಲ್ಲ. ಸಂತೋಷಕ್ಕೆ ಅಲ್ವಾ ಮಾವ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಎಷ್ಟು ಮೊಳ ಕೊಡ್ಲಿ? ಒಂದು 2 ಮೊಳ ಮಲ್ಲಿಗೆ ಹೂ ಕೊಡಿ. ಅಮ್ಮವ್ರಿಗೆ ಅಲ್ವಾ? ಹೌದು. 2 ಮೊಳ ಎಲ್ಲಿ ಸಾಕಾಗುತ್ತೆ? 4 ಮೊಳ ತಗೊಳ್ಳಿ. ಪರವಾಗಿಲ್ಲ, 2 ಮೊಳ ಸಾಕು. ಆಹ್ವಾನ ಕೊಡಕ್ ಹೋದಾಗ ಬರೀ ಕಟ್ಟು ಬೊಟ್ಟು ಇದ್ರೆ ಸಾಕಾಗಲ್ಲ ಅಲ್ವಾ? ಮುತ್ತೈದೆ ಆದವರು ತಲೆ ತುಂಬಾ ಹೂ ಮುಡ್ಕೊಂಡಿರ್ಬೇಕು. ಜಾನಕಿ ಅಮ್ಮ ಅವ್ರಿಗೆ ಗೊತ್ತಿಲ್ದಿರೋದು ಏನಿದೆ ಯಜಮಾನ್ರೆ? ತಗೊಳ್ಳಿ ಅಮ್ಮ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ನಮಸ್ಕಾರ. ಬನ್ನಿ. ಸಾವಿತ್ರಿ, ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ. ಏನ್ರಿ, ಇಲ್ಲಿ ಕೂಡ ಕುರ್ಚಿನ ದೂರ ಮಾಡಬೇಡಿ. ತಗೊಳ್ಳಿ. ಅಯ್ಯೋ, ಈಗಷ್ಟೇ ಕುಡಿದ್ವಿ ಅಮ್ಮ. ನಿಮ್ಮಿಬ್ರು ಒಟ್ಟಾಗಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ವಿಶೇಷ ಏನು ಜಾನಕಮ್ಮನವ್ರೆ? ಇವರೇ ಹೇಳ್ತಾರೆ. ಹೇಳಿ. ರಾಜಣ್ಣ, ನಮ್ ಬಿಟ್ಟುಗೋಸ್ಕರ ಒಂದು ಶುಭ ಕಾರ್ಯನ ಇಟ್ಕೊಂಡಿದೀವಿ. ಕುಟುಂಬ ಸಮೇತ ನೀವು ಬರಲೇಬೇಕು. ಹಾಗೆ ಆಗ್ಲಿ. ನಾವ್ ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಅವರು 1 ಗಂಟೆ ಮುಂಚೆನೆ ಮುಹೂರ್ತಕ್ಕೆಲ್ಲ ಬಂದ್ಬಿಡ್ತಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡಿ. ಖಂಡಿತ ಬರ್ತೀವಿ. ಟಿಫನ್ ಕೂಡ ಅಲ್ಲೇ ಮಾಡಬೇಕು. ನಿಮ್ ಮನೇಲಿ ಶುಭ ಕಾರ್ಯ ಅಂದ್ರೆ ಅವತ್ತಿನ ದಿನ ಊರವರು ಅಡಿಗೆ ಮಾಡಬಾರ್ದಲ್ವಾ? ತಪ್ಪದೆ ಬರ್ಬೇಕು. ಸರಿ ಅಮ್ಮ. ಸರಿ, ಹಾಗಾದ್ರೆ ಚೇರ್ಮನ್ ಅವ್ರ ಮನೆಗೂ ಹೋಗ್ಬೇಕು. ಚೇರ್ಮನ್ ಅವರು ದೇವಸ್ಥಾನದ ಹತ್ರ ಕೆಲಸ ಮಾಡಿಸ್ತಿದ್ದಾರೆ. ಅವ್ರಿಗೆ ಒಂದು ಫೋನ್ ಮಾಡಿ. ಅಲ್ಲಿಗೆ ಹೋಗಿ ಹೇಳ್ತೀವಿ ಅಣ್ಣ. ಅದು ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರೋಲ್ಲ. ಹಾಗೆ ಆಗ್ಲಿ. ಒಳ್ಳೇದು. ಸರಿ, ಬರ್ತೀವಮ್ಮ. ಏನೇ ತಿಂಡಿ ತಿಂದಿಲ್ವಾ? ಉಗುರು ಕಚ್ತಾ ನಿಂತಿದ್ಯಾ? ಟೆನ್ಷನ್ ಆಗ್ತಿದೆ ಛಾಯಾ. ಎಕ್ಸಾಮ್ ರಿಸಲ್ಟ್ ಏನು ಅಲ್ಲ ಕಣೆ, ಸುಮ್ನೆ ಭಯ ಪಡ್ಬೇಡ. ಎಕ್ಸಾಮ್ ರಿಸಲ್ಟ್ ಆದ್ರೆ ಓಕೆ, ಆದ್ರೆ ಇದ್ ನನಗೆಂತ ಎಕ್ಸಾಮು? ಅಯ್ಯೋ, ಸ್ವಲ್ಪ ತಾಳ್ಮೆಯಿಂದ ಇರೇ. ನಿನ್ ಜೊತೆ ಚಾಟಿಂಗ್ ಮಾಡಿದ್ ಯಾರು ಅಂತ ಗೊತ್ತಾಗತ್ತಲ್ವಾ? ಅಷ್ಟೇ ಅಂತ್ಯಾ? ಅಷ್ಟಕ್ಕೂ ನನಗ್ ಡೌಟ್ ಏನಂದ್ರೆ ಯಾರು ನಮ್ ಕಾಲೇಜ್ ಹುಡುಗನೇ ಇರ್ಬೇಕು. ಇಲ್ಲ, ಪ್ರಭಾಸ್ ಕಣೆ. ಸಿನಿಮಾ ಹೀರೋ ಪ್ರಭಾಸೆ ಅಂತಿದ್ಯಾ? ತೆಂಗಿನಕಾಯಿ ತಗೊಂಡ್ ಹೊಡಿತೀನಿ ಇನ್ನೊಂದ್ಸಲ ಆ ಮಾತನ್ನ ಹೇಳಿದ್ರೆ.
ಲೇ ಅಲ್ಲೋಡು ಮಗ, ಇಬ್ರು ಚೆನ್ನಾಗೇ ಇದಾರೋ. ರಾಜಲಕ್ಷ್ಮಿ ನೀನ್ ಸೆಟ್ ಮಾಡ್ಕೋ, ಪಕ್ಕದಲ್ಲಿರೋಳ ನಾನ್ ಸೆಟ್ ಮಾಡ್ಕೋತೀನಿ. ಲೇ ಪ್ರೀತಿಸಿದ್ರೆ ಬೀಳಲ್ಲ ಕಣ, ಬೆದ್ರಿಸಿದ್ರೇನೆ ಬೀಳೋದು. ಹೌದಾ? ಹೇಗೋ? ನಾನು ರಾಜಲಕ್ಷ್ಮಿ ಕೈ ಹಿಡ್ಕೊಂಡಾಗ ನೀನ್ ಪಟ ಪಟ ಅಂತ ಫೋಟೋ ತೆಗೆದ್ಬಿಡು. ಓಕೆ ಕಣ. ಆಮೇಲೆ ನಾನ್ ಆಟ ಆಡಿಸ್ತೀನಿ. ಸರಿ ಮಗ, ನೀನ್ ಹೋಗು. ರಾಜಾರಾಮ್ ಅವ್ರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮ್ ಶಿವರಾಜನ್ ಮಗ ಬಿಟ್ಟುಗೆ ಶುಭ ಕಾರ್ಯ ಮಾಡ್ತಾ ಇದೀವಿ. ನಾಳೆ ನೀವೆಲ್ಲರೂ ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀವಿ. ಆಗ್ಲಿ. ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಯಾರಿಗೇನೇ ಕಷ್ಟ ಬಂದ್ರು ಇವರೇ ನೋಡ್ಕೋತಾರೆ. 100 ವರ್ಷ ಇವ್ರು ಹೀಗೇ ಇರ್ಲಿ. ಏನೇ ಆ ಹುಡುಗಿನೇ ಅಂತೀಯಾ? ಹುಡುಗಿ ಅಲ್ಲ ಕಣೆ, ಹುಡುಗ. ಹೇಳಕ್ ಆಗಲ್ಲ ಕಣೆ, ಈಗಿನ ಹುಡುಗಿರು ತುಂಬಾ ಕಿಲಾಡಿ ಆಗೋಗಿದ್ದಾರೆ. ಹಾಗೂ ಆಗುತ್ತಾ? ಇಂಥ ಮಾತಿಗೆ ಚೆನ್ನಾಗಿ ಸ್ಪಂದಿಸ್ತೀಯ. ಬಿಟ್ಟು, ಏಯ್ ಬಿಟ್ಟು, ಏನಾಯ್ತು? ಅತ್ತೆ ಮತ್ತೆ ಮಾವ ಮಾತಾಡಿದ್ರ? ಏನಾಯ್ತು? ಏ ಬಿಟ್ಟು, ಏನಾಯ್ತು? ಏನು ಮಾತಾಡದೆ ಮೂಗನ್ ತರ ಹೋಗ್ತಾ ಇದ್ಯಾ? ಹಣ್ಣ ಕಾಯ ಹೇಳಕ್ ಹೆಂಗಾಡ್ತ ನೋಡು. ಕಾಯಿ ಮಾಮೂಲಿ ಕಾಯಿ ಅಲ್ಲ, ಎಳೆ ಕಾಯಿ. ಹಾಗಾದ್ರೆ ಅತ್ತೆ ಹತ್ರ ಮಾವ ಮಾತಾಡ್ಲಿಲ್ವಾ? ಚಿಕ್ಕ ಮಕ್ಕಳು ನಿನ್ ಜೊತೆ ಮಾತಾಡಲ್ಲ ಅಂತ ಹೇಗ್ ಹೇಳ್ತಾರೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ ನಿಮ್ ದೊಡ್ಡ ಮಾವ. ಅದೇನಂದೆ ಡ್ರಮ್ಮು, ನಿನ್ ಫಂಕ್ಷನ್ ಬೇಕು ಅಂತ ಹಾಳ್ ಮಾಡದ್ನಾ? ಸಿನಿಮಾವ ಅದ್ಯ ಏನ್ ಮಾತಾಡ್ತಾ ಇದ್ದಾರೆ? ಮಾವನ್ ಜೊತೆ ಇವಳಿಗೇನ್ ಕೆಲ್ಸ? ನನ್ ಕೆಲ್ಸ ನಾನ್ ನೋಡ್ಕೊಂಡು ನಿಮ್ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೋ ಅಂತ ನೋಡಿದ್ರೆ ಪಾಪ ಅಟ್ಟರ್ ಫ್ಲಾಪ್ ಆಗೋಯ್ತು. ನಾನೇನು ಮಾಡಿಲ್ಲ ಡ್ರಮ್ಮು, ನಿಮ್ ಮಾವನೇ ಫೇಲ್ ಮಾಡಿದ್ದು. ನಿಮ್ ಅತ್ತೆಗೆ ಅಳು ಬರೋದೊಂದೇ ಬಾಕಿ. ಹೋಗ್ಲಿ ಬಿಡು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕೊನೆಗ್ ನೋವೇ ಅಲ್ವಾ ಸಿಗೋದು. ಈ ಒಂದ್ ಜೀವನ ಸೂತ್ರ ತಿಳ್ಕೊಂಡ್ರೆ ಯಾರ್ ಬೇಕಾದ್ರೂ ಚೆನ್ನಾಗಿರ್ತಾರೆ. ಅವರಿಬ್ರು ಮಾತಾಡದೇ ಇದ್ರೆ ನಿನಗೆ ಖುಷಿ ಆಗ್ತಾ ಇದೆಯಾ? ನೋನು, ನನಗೆ ಸಂತೋಷ ಆಗ್ತಿದೆ. ನಾನೇನಾದ್ರೂ ಹಾಳ್ ಮಾಡ್ಬಿಡ್ತೀನೋ ಅಂತ ನೀನ್ ನನ್ ಮೇಲೆ ಮಾಡಿದ ಆರೋಪ ನಿಜ ಆಗ್ಲಿಲ್ಲ ಅಂತ ಹೇಳೋದಕ್ಕೆ ಗರ್ವ ಆಗ್ತಿದೆ. ಅಂಡರ್ಸ್ಟುಡ್? ಸರಿ ಬಿಡು, ಇವಾಗ ಏನಾಯ್ತು ಅಂತ. ಇನ್ನು ಫಂಕ್ಷನ್ ಶುರು ಆಗಿಲ್ಲ. ಫಂಕ್ಷನ್ ಮುಗಿಯೋಷ್ಟ್ರಲ್ಲಿ ಅತ್ತೆ ಮಾವ ಒಂದಾಗಿ ಖುಷಿಯಾಗಿರೋದನ್ನ ನೀನ್ ನೋಡ್ತೀಯ. ಅವಾಗ ನಾನು ಮೀಸೆ ತಿರ್ಗಿಸ್ತೀಯಾ? ಮತ್ತೆ ಬಿಲ್ಡಪ್ ಕೊಟ್ಟು ಮೀಸೆ ತಿರ್ವಕ್ಕೆ ಅಂತ ಮೀಸೆ ನಿನ್ಗೇನಿಲ್ಲ ಬಿಡು. ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಸುಮ್ನೆ ಕೆಲಸ ನೋಡ್ಕೋ. ಲಾ ಲಾ ಲಾ. ಏನೋ ಅನ್ಕೊಂಡಿದ್ದೆ ಇವಳನ್ನ, ಕೊಬ್ಬು ಜಾಸ್ತಿನೇ. ಏನ್ ಮಾಡ್ತಿದ್ಯಾ ಮಾವ?
ಏನಿಲ್ಲ. ಆದ್ಯ ಜೊತೆ ಏನೋ ಮಾತಾಡ್ತಾ ಇದ್ದೆ. ಮಾತೆಲ್ಲ ಆಡ್ತಿರ್ಲಿಲ್ಲ, ಕಾಮೆಂಟ್ಸ್ ಕೊಡ್ತಿರ್ಲು, ಅದಕ್ಕೆ ತಾಳ್ಮೆ ತಗೋ ಅಂದೆ. ಓ ಅಷ್ಟೇನಾ? ಟೀ ಶರ್ಟು ಪ್ಯಾಂಟು ಹಾಕೋತಾಳೆ ಅಂತ ನಿಮ್ಮಿಬ್ರ ಮಧ್ಯ ಏನೋ ಫ್ರೆಂಡ್ಶಿಪ್ ಇದೆಯೇನೋ ಅಂತ ಅನ್ಕೊಂಡೆ. ಫ್ಯಾಷನ್ ಮಾಡ್ಕೊಂಡು ಪೋಸ್ ಕೊಡ್ತಾಳೆ ಅಂತ ನಾನ್ ಫ್ರೆಂಡ್ಶಿಪ್ ಮಾಡಕ್ಕಾಗತ್ತಾ? ಜಾನಕಿ ಅತ್ತೆ ತಂಗಿ ಮಗಳಾಗಿರೋದಕ್ಕೆ ಏನೇ ಮಾತಾಡಿದ್ರು ಹೊಂದ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಿವಿ ಕಿತ್ತಾಕ್ಬಿಡ್ತಿದ್ದೆ. ಹಾಗೆಲ್ಲ ಮಾಡ್ಬೇಡ. ಯಾಕೆ? ನೀನ್ ಆದ್ಯ ಕಿವಿ ಹಿಂಡೋದು ನನ್ಗಿಷ್ಟ ಇಲ್ಲ. ಅದ್ಯಾಕೆ? ಮುಟ್ತೀಯ ಅಲ್ವಾ? ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾವ, ವಿವರವಾಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಸಮಯ ತಗೋಬೇಕು. ಹೇಳ? ಅಯ್ಯೋಯ್ಯೋ, ಇವಾಗ ಬೇಡ. ಮನೇಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಬೇಕು. ಫ್ರೀ ಆಗಿದ್ದಾಗ ಮಾತಾಡೋಣ, ಸರಿನಾ? ಏನಮ್ಮ ರಂಗೋಲಿ ಪುಡಿ ತಂದಿದ್ಯಾ? ರಂಗೋಲಿ ಹಾಕ್ತೀಯೋ ಏನೋ? ಇಲ್ಲ ಅಜ್ಜಿ, ಅದ್ರಲ್ಲಿರೋ ಬಣ್ಣ ಹಚ್ಚಿ ಸಂಭ್ರಮನ ಇನ್ನೂ ಹೆಚ್ಚೋಣ ಅಂತ ಇದ್ದೀನಿ. ಏನು ಇವತ್ತೇನಾ? ಇಲ್ ನೋಡು, ನೀವ್ ಆ ಬಣ್ಣ ತರ್ತೀರಂತ ಗೊತ್ತಿಲ್ದೆ ನಮ್ ಪದ್ದು ಕಾಸ್ಟ್ಲಿ ಸೀರೆನೆ ಉಟ್ಕೊಂಡಿದ್ದಾಳೆ. ಸೀರೆ ನೋಡ್ಕೊಂಡ್ ಕೂತ್ಕೊಂಡ್ರೆ ಹೇಗೆ? ಚಾರು ಐಡಿಯಾ ತುಂಬಾ ಚೆನ್ನಾಗಿದೆ. ನಾವು ಬಣ್ಣ ಹಚ್ಕೋಬೇಕು ಅಂದ್ರೆ ಅಣ್ಣ ಒಪ್ಕೋಬೇಕಲ್ಲ. ದೊಡ್ಡಪ್ಪ, ನಾವೆಲ್ರೂ ಆಡ್ಬಹುದಾ? ನಿಮಗಿಷ್ಟ ಅಂದ್ರೆ ನಾನು ಯಾಕಮ್ಮ ಬೇಡ ಅನ್ಲಿ, ಆಡ್ಕೊಳ್ಳಿ. ನೋಡ್ದ್ಯಾ ಚಿಕ್ಕಮ್ಮ, ಸಿನಿಮಾ ಒಂದ್ಮೇಲೆ ನಾನ್ ಬಣ್ಣ ಹಾಕಿದ್ರೆ ಆದ್ಯನೇ ಹಾಕಿದ್ಲು ಅನ್ಕೊಂಡು ಅವಳ ಜೊತೆ ಆಡ್ತಾ ಇದ್ದಾನೆ. ಅವಸರ ಪಟ್ಟು ಮಾಡಿದ್ರೆ ಹೀಗೆ ಆಗುತ್ತೆ. ಮತ್ತೆ ಮದ್ಯಕ್ ಹೋಗು, ಏನಾಗ್ಬೇಕೋ ಅದೇ ಆಗುತ್ತೆ. ಹೋಗು. ನಾನು ಹೋಗಿ ನಮ್ಮ ಯಜಮಾನ್ರಿಗೆ ಹಚ್ಬೇಕು. ಹೋಗು. ರಾಜಲಕ್ಷ್ಮಿ, ಎಲ್ಲರೂ ಅಷ್ಟು ಖುಷಿಯಾಗಿ ಬಣ್ಣ ಹಚ್ಕೊಂಡು ಹೋಳಿ ಹಬ್ಬ ಆಚರಿಸ್ತಾ ಇದ್ರೆ ನೀನ್ ಯಾಕೆ ಡಲ್ಲ ಕುತ್ಕೊಂಡಿದ್ಯಾ? ಅವ್ನ್ ಫೋನ್ ಮಾಡಿದ್ದ. ಯಾರೇ ಅವನು? ಪ್ರಭಾಸ್ ಕಣೆ. ಯಾರಿಗ್ ಫೋನ್ ಮಾಡಿದ್ದ? ಇನ್ಯಾರ್ಗೆ? ನಮ್ಮನೆ ಲ್ಯಾಂಡ್ಲೈನ್ ಫೋನ್ ಮಾಡಿ ಮನೆಗ್ ಬರ್ತೀನಿ ಅಂತಿದ್ದಾನೆ. ಇವಾಗ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅಂತ.